ದೇಶದಲ್ಲಿ ಮತಕಳ್ಳತನದ ವ್ಯವಸ್ಥಿತ ಮಹಾ ಸಂಚು ನಡೀತಾ ಇದೆಯಾ? ಪ್ರಜಾಪ್ರಭುತ್ವದ ಅಡಿಪಾಯವಾದ ಒಬ್ಬ ವ್ಯಕ್ತಿ ಒಂದು ಮತ ಅನ್ನೋ ಮೂಲಭೂತ ಹಕ್ಕನ್ನೇ ಕಸಿಯುವ ಪ್ರಯತ್ನಗಳು ತೆರೆಮರೆಯಲ್ಲಿ ಸಾಗ್ತಾ ಇವೆಯಾ? ದೇಶದ ಅತ್ಯುತ್ತಮ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಒಂದಾದ ಚುನಾವಣಾ ಆಯೋಗ ತನ್ನ ಸ್ವಾಯತ್ತತೆಯನ್ನ ಕಳೆದುಕೊಂಡು ಸರ್ಕಾರದ ಕೈಗೊಂಬೆ ಆಗಿದೆಯಾ? ಈ ಗಂಭೀರ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಬಿಹಾರದ ನೆಲದಲ್ಲಿ ಬೃಹತ್ ಮತದಾರ ಅಧಿಕಾರ ಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಬಿಹಾರ ವಿಧಾನಸಭೆ ಚುನಾವಣೆಯ ಕಾವು ಏರ್ತಾ ಇರುವಂತೇನೆ ಈ ಯಾತ್ರೆ ಇಡೀ ದೇಶದ ಗಮನ ಸೆಳೆದಿದೆ. ಸಸಾರಾಂನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಇಂಡಿಯಾ ಒಕ್ಕೂಟದ ಘಟಾನುಘಟಿ ನಾಯಕರು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಗುಡುಗಿದ್ದಾರೆ. ಏನಿದು ವೋಟ್ ಚೋರಿ ಆರೋಪ? ಏನಿದು ವೋಟ್ ಅಧಿಕಾರ್ ಯಾತ್ರಾ? ಅಲ್ಲಿ ಯಾರು ಏನ್ ಹೇಳಿದ್ರು? ಇದು ಬಿಹಾರದ ಸಸಾರಾಂನಲ್ಲಿ ಕಂಡುಬಂದ ದೃಶ್ಯ. ಕಾಂಗ್ರೆಸ್, ಆರ್ಜೆಡಿ ಎಡಪಕ್ಷಗಳ ಬಾವುಟಗಳು ರಾರಾಜಿಸ್ತಾ ಇದ್ದು ವೋಟ್ ಚೋರ್ ಗದ್ದಿ ಚೋಡ್, ಮತಗಳ್ಳನೆ ಗದ್ದುಗೆ ಬಿಟ್ಟು ತೊಲಗು ಅನ್ನೋ ಘೋಷಣೆಗಳು ಮುಗಿಲು ಮುಡ್ತಾ ಇದ್ವು. ಈ ಬೃಹತ್ ಜನಸ್ತೋಮದ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ 16 ದಿನಗಳ 1300 ಕಿಲೋಮೀಟರ್ಗಳ ಮಹಾ ಮತದಾರ ಅಧಿಕಾರ ಯಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡಿದ್ರು. ವೇದಿಕೆಯಲ್ಲಿ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಆರ್ಜೆಡಿ ವರಿಷ್ಠ ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಯಾದವ್ ಅವರಂತಹ ಪ್ರಮುಖ ನಾಯಕರು ಒಟ್ಟಾಗಿ ಮುಂಬರುವ ಬಿಹಾರ ಚುನಾವಣೆಯ ರಣಕಹಳೆಯನ್ನ ಮೊಳಗಿಸಿದ್ರು. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ತಮ್ಮ ಭಾಷಣದ ಉದ್ದಕ್ಕೂ ಮೋದಿ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ಇಡೀ ದೇಶದಲ್ಲಿ ಮತಗಳ್ಳತನ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಎಲ್ಲ ಸಮೀಕ್ಷೆಗಳು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ವು. ಆದರೆ ಫಲಿತಾಂಶದಲ್ಲಿ ಬಿಜೆಪಿ ಮೈತ್ರಿಕೂಟ ಸರ್ಕಾರ ರಚಿಸಿತು. 1 ಕೋಟಿ ಹೊಸ ಮತದಾರರ ಮತಗಳು ಬಿಜೆಪಿ ಹೋದ್ವು. ಇದು ಹೇಗ್ ಸಾಧ್ಯ ಅಂತ ರಾಹುಲ್ ಪ್ರಶ್ನಿಸಿದ್ರು. ಸಿರ್ ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಹೆಸರಲ್ಲಿ ಅವರು ಹೊಸ ಮತದಾರರನ್ನ ಸೇರಿಸಿ ನಿಜವಾದ ಮತದಾರರನ್ನ ತೆಗೆದುಹಾಕಿ ಮತಗಳನ್ನ ಕದಿಯೋಕೆ ಬಯಸ್ತಿದ್ದಾರೆ. ಆದರೆ ನಾನು ನಿಮಗೆ ಮಾತು ಕೊಡ್ತೀನಿ, ಬಿಹಾರದಲ್ಲಿ ನಾವು ಮತಚೋರಿಗೆ ಅವಕಾಶ ನೀಡುವುದಿಲ್ಲ. ಬಿಜೆಪಿ ಎಂದಿಗೂ ನಿಜವಾದ ಜಾತಿ ಗಣತಿ ಮಾಡುವುದಿಲ್ಲ. ಯಾಕಂದ್ರೆ ಅವರಿಗೆ ಸತ್ಯ ಹೊರಬರೋದು ಇಷ್ಟವಿಲ್ಲ ಅಂತ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಹರ್ ಚುನಾವ್ ಮೇ नरेंद्र मोदी जी बीजेपी जीतती है. जहां भी देखो चुनाव होता है ये जीतते हैं. महाराष्ट्र में सारे के सारे जो ओपिनियन पोल्स थे वो कह रहे थे कि इंडिया गठबंधन महाराष्ट्र में चुनाव जीतेगा. लोकसभा के समय हमारा गठबंधन महाराष्ट्र में चुनाव जीतता है. उसके 4 महीने बाद उसी महाराष्ट्र में बीजेपी का गठबंधन स्वीप करता है, चुनाव जीतता है. कि लोकसभा चुनाव के बाद इलेक्शन कमीशन ने महाराष्ट्र में जादू से 1 करोड़ नए वोटर पैदा कर दिए. लोकसभा में और विधानसभा में 1 करोड़ वोटरों का फर्क था. जहां भी ये नए वोटर आए वहां पर बीजेपी का गठबंधन जीता. पूरे हिंदुस्तान में विधानसभा के चुनाव, लोकसभा के चुनाव चोरी किए जा रहे हैं. और इनकी आखिरी साजिश ये है कि बिहार में SIR करके नए वोटरों को जोड़कर, वोटरों को काटकर ये बिहार का चुनाव चोरी करें. और मैं और हम सब स्टेट से आपको कहने आए हैं कि हम इन्हें ये चुनाव चोरी नहीं करने देंगे और बिहार की जनता चोरी नहीं करने देगी. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ಆಯೋಗವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಚುನಾವಣಾ ಆಯೋಗ ಸರ್ಕಾರದ ಏಜೆಂಟ್ ಆಗಿದೆ, ರಾಜ್ಯಪಾಲರು ಸರ್ಕಾರದ ಚಮಚಗಳಾಗಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಬಡವರು, ಮಹಿಳೆಯರು ಮತ್ತು ಯುವಜನರಿಗೆ ಅತ್ಯಂತ ಅಪಾಯಕಾರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಮತದಾನದ ಹಕ್ಕು ನೀಡಿದೆ. ಆದರೆ ಕೆಂಪು ಕೋಟೆಯ ಮೇಲೆ ನಿಂತು ಮೋದಿ ಆ ಹಕ್ಕನ್ನ ಕಸಿಯೋದಾಗಿ ಹೇಳ್ತಿದ್ದಾರೆ ಅಂತ ಖರ್ಗೆ ಆರೋಪಿಸಿದ್ರು. ಚಾಹೆ ವೋ ಗರೀಬ್ ಹೋ, ಮಹಿಳಾ ಹೋ, पुरुष हो, युवा हो, इन सबको अगर वोटिंग का अधिकार दिया है, इस देश के आज़ादी की जो हिस्सा लेकर काम किए हैं तो वो नेहरू जी, अंबेडकर, महात्मा गांधी, चंद्र बोस और जितने भी लोग आज़ादी के लड़े उन लोगों ने मिलकर हम सबको एक अधिकार दिया, वो वोटिंग का अधिकार. उस वोटिंग के अधिकार को आज मोदी लाल किले के ऊपर ठहरकर ललकार रहा है, लोगों को कह रहा है ये देखो तुम्हारे वोट मैं ले लूंगा. तुम्हारे का हमारी वोट खींचने की कोशिश वो कैसा कर रहे हैं? वो अप्रत्यक्ष रूप से इनडायरेक्टली वो कर रहे हैं. वहां पर लाल किले में ठहर कर वो कहते हैं इस देश की सेवा में सबसे ज्यादा अगर देन है
अगर कोशिश है तो आरएसएस का है। उन्होंने कहा आरएसएस 100 साल से देश की सेवा कर रहा है, एक बहुत बड़ा एनजीओ है। ये प्रधानमंत्री मोदी जी लाल किले पे ठहरते बोलते हैं। ಇದೇ ವೇಳೆ ಅನಾರೋಗ್ಯದ ನಡುವೆಯೂ ಸಮಾವೇಶಕ್ಕೆ ಆಗಮಿಸಿದ್ದ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ದೇಶದಲ್ಲಿ ತುರ್ತು ಪರಿಸ್ಥಿತಿಗಿಂತಲೂ ಕೆಟ್ಟ ಪರಿಸ್ಥಿತಿ ಇದೆ, ಬಿಹಾರವನ್ನ ಉಳಿಸಲು ಕಳ್ಳರನ್ನ ಮತ್ತು ಬಿಜೆಪಿಯನ್ನ ಹೊರಹಾಕಿ ಅಂತ ಜನರಿಗೆ ಕರೆ ನೀಡಿದ್ರು. चोरों को हटाइए, बीजेपी को भगाइए और रास्ते जो एकता पार्टी है हम लोग का उनको जिताइए और इसमें किसी भी कीमत पर भाजपा को जो चोरी ही करता है उसको आने नहीं देना। सब लोग एक हो जाइए, लागल लागल झुलनिया में धाका बल्लमुकल कत्ता चला। ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್, ಇದು ಕೇವಲ ಮತದಾನದ ಹಕ್ಕನ್ನ ಕಸಿಯುವ ಪ್ರಯತ್ನ ಅಲ್ಲ, ನಿಮ್ಮ ಅಸ್ತಿತ್ವವನ್ನೇ ಕಸಿದುಕೊಳ್ಳುವ ಪ್ರಯತ್ನ. ನರೇಂದ್ರ ಮೋದಿ ಅವರು ಬಿಹಾರದ ಜನರಿಗೆ ಚೂನಾ ಅಂದ್ರೆ ಸುಣ್ಣ ಹಚ್ಚೋಕೆ ಬಯಸ್ತಿದ್ದಾರೆ. ಆದರೆ ಬಿಹಾರದಲ್ಲಿ ಚೂನಾವನ್ನ ಖೈನಿ ಅಂದ್ರೆ ತಂಬಾಕು ಜೊತೆ ಬಳಸಲಾಗುತ್ತೆ ಮತ್ತು ಇಲ್ಲಿನ ಜನ ಅದನ್ನ ತಿಂತಾರೆ ಅನ್ನೋದು ಅವರಿಗೆ ತಿಳಿದಿಲ್ಲ ಅಂತ ತಮ್ಮದೇ ಶೈಲಿಯಲ್ಲಿ ವ್ಯಂಗ್ಯವಾಡಿದ್ರು. आपके वोट की चोरी नहीं की जा रही है, बल्कि डकैती डाली जा रही है, डकैती डाली जा रही है। इलेक्शन कमीशन, मोदी जी लोग बिहारियों को चूना लगाना चाहते हैं। हम कहना चाहते मोदी जी, ये बिहार है, बिहार यहाँ खैनी के साथ चूना रगड़ दिया जाता है और चबा दिया जाता है। ಸಿಪಿಐಎಂಎಲ್ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ, ಮತಗಳ್ಳರು ಹಲವು ಚುನಾವಣೆಗಳಲ್ಲಿ ಮತಗಳನ್ನ ಕದ್ದಿದ್ದಾರೆ, ಈಗ ಬಿಹಾರ ಚುನಾವಣೆಯಲ್ಲಿ ದರೋಡೆ ಮಾಡೋಕೆ ನಿರ್ಧರಿಸಿದ್ದಾರೆ. 65 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ತೆಗೆದುಹಾಕಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂದ್ರೆ ವಿಐಪಿ ಮುಖ್ಯಸ್ಥ ಮುಕೇಶ್ ಸಹಾನಿ, ಚುನಾವಣಾ ಆಯೋಗ ನರೇಂದ್ರ ಮೋದಿಯವರ ಜೇಬಿನಲ್ಲಿದೆ ಅಂತ ಟೀಕಿಸಿದ್ರು. ಕಾಂಗ್ರೆಸ್ ನಾಯಕ ಕನ್ನಯ್ಯ ಕುಮಾರ್ ಗಲಿ ಗಲಿ ಮೇ ಶೋರ್ ಹೇ, ನರೇಂದ್ರ ಮೋದಿ ವೋಟ್ ಚೋರ್ ಹೇ ಎಂಬ ಘೋಷಣೆಯನ್ನ ಮೊಳಗಿಸಿ ಈ ಯಾತ್ರೆ ಸರ್ಕಾರ ರಚಿಸಲು ಅಲ್ಲ, ಮತದಾನದ ಹಕ್ಕನ್ನ ಉಳಿಸೋಕೆ ಅಂತ ಹೇಳಿದ್ರು. ಈ ಯಾತ್ರೆಗೆ ಬಿಜೆಪಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಬಿಹಾರ ಬಿಜೆಪಿ ಅಧ್ಯಕ್ಷ ದಿಲೀಪ್ ಜೈಸ್ವಾಲ್, ರಾಹುಲ್ ಮತ್ತು ತೇಜಸ್ವಿ ಅವರ ಯಾತ್ರೆ ಪಂಚರ್ ಆದ ಟೈರ್ ಇದ್ದಂತೆ, ಅವರಿಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂತ ಲೇವಡಿ ಮಾಡಿದ್ರು. ಬಿಹಾರ ಸಚಿವ ಅಶೋಕ್ ಚೌಧರಿ, ರಾಹುಲ್ ಗಾಂಧಿ ಅವರು ಇಂತಹ ದೊಡ್ಡ ಯಾತ್ರೆ ಮಾಡೋಕೆ ಸಾಧ್ಯವಾಗಿದ್ದಕ್ಕೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಧನ್ಯವಾದ ಹೇಳಬೇಕು, ಯಾಕಂದ್ರೆ ಅವರು ರಾಜ್ಯದಲ್ಲಿ ಉತ್ತಮ ರಸ್ತೆಗಳನ್ನ ನಿರ್ಮಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಮತದಾರ ಅಧಿಕಾರ ಯಾತ್ರೆ 16 ದಿನಗಳ ಕಾಲ ನಡೆಯಲಿದ್ದು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ 1300 ಕಿಲೋಮೀಟರ್ಗಳಿಗೂ ಹೆಚ್ಚು ದೂರ ಕ್ರಮಿಸಲಿದೆ. ಸೆಪ್ಟೆಂಬರ್ 1ರಂದು ಪಾಟ್ನಾದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದೊಂದಿಗೆ ಈ ಯಾತ್ರೆ ಮುಕ್ತಾಯ ಆಗಲಿದೆ. ಈ ಯಾತ್ರೆ ಕೇವಲ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿವಾದಕ್ಕೆ ಸೀಮಿತವಾಗಿಲ್ಲ. ಇದು ಬಿಹಾರ ವಿಧಾನಸಭೆ ಚುನಾವಣೆಗೂ ಮುನ್ನ ಇಂಡಿಯಾ ಒಕ್ಕೂಟದ ಶಕ್ತಿ ಪ್ರದರ್ಶನ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟದ ಸಂಕೇತವಾಗಿದೆ. ಒಂದು ಕಡೆ ಮತಕಳ್ಳತನದಂತಹ ಗಂಭೀರ ಆರೋಪಗಳನ್ನು ಹೊರಿಸಿ ವಿಪಕ್ಷಗಳು ಬೀದಿಗಿಳಿದಿದ್ರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಇದನ್ನ ರಾಜಕೀಯ ಗಿಮಿಕ್ ಅಂತ ತಳ್ಳಿ ಹಾಕಿದೆ. ಈ ಯಾತ್ರೆ ಬಿಹಾರದ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡುತ್ತಾ? ವಿಪಕ್ಷಗಳ ಈ ಆರೋಪಗಳಿಗೆ ಚುನಾವಣಾ ಆಯೋಗ ಯಾವ ರೀತಿ ಪ್ರತಿಕ್ರಿಯಿಸಲಿದೆ? ಈ ಎಲ್ಲ ಬೆಳವಣಿಗೆಗಳು ಮುಂಬರುವ ಚುನಾವಣೆಯ ಮೇಲೆ ಯಾವ ಪರಿಣಾಮ ಬೀರ್ಲಿವೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.